ಏನ್ ನಮ್ ಕಂಡ್ರು ಉಳ್ಕೊಳ್ಳೋರು ಒಬ್ರ ಇಬ್ರ ದುಶ್ಮನ್ ಕಹಾ ಹೇ ಅಂದ್ರೆ ಊರ್ ತುಂಬಾ ಹೇ. ಜಗತ್ತನ್ನೇ ಗೆಲ್ಲುವ ಆಸೆ ನಂದಮ್ಮ. ಹಾಯ್, ಇವಾಗ ನಾನು ಎಲ್ಗೋಗ್ತಾ ಇದೀನಿ ಗೊತ್ತಾ? ನಮ್ ಸೂರ್ಯ ನಂಗೆ ಸೀರೆ ಕೊಡಿಸ್ತಾರೆ. ಯಾಕಂದ್ರೆ ಯಾವಾಗ್ಲೂ ಗೌರಿ ಹಬ್ಬಕ್ಕೆ ಸೂರ್ಯನೇ ನನ್ಗೆ ಸೀರೆ ಕೊಡ್ಸೋದು. ನಮ್ಮಮ್ಮ ನಮ್ಮಪ್ಪ ಇಲ್ಲ ಅಂತ ಪಾಪ 5 ವರ್ಷದಿಂದ ಸೂರ್ಯನೇ ನನ್ಗೆ ಸ್ಯಾರಿ ಕೊಡಿಸ್ತಾ ಇರೋದು. ಅದಕ್ಕೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ಸುದರ್ಶನ್ ಸಿಲ್ಕ್ಗೆ. ಕೊಡಿಸ್ತೀನಿ ಬಾ ಅಂತ ಗೌರಿ ಹಬ್ಬಕ್ಕೆ ಸೀರೆ ಪರ್ಚೇಸ್ ಮಾಡಕ್ ಹೋಗ್ತಾ ಇದೀನಿ. ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ತೀನಿ ಅಂತ. ಸೀರೆ ಕೊಡಿಸ್ತಾ ಇರೋದು ಸೂರ್ಯ ಅಂಕಲ್, ಸೂರಿ ಬಾಯ್. ಸೂರ್ಯ ಕೊನೆಗೂ 24,000 ಬಿಲ್ಲು 24,000 ಸ್ಯಾರಿ ಕೊಡ್ತಿದ್ದಾರೆ ಸುದರ್ಶನ್ ಸಿಲ್ಕಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಸೂರ್ಯ, ಥ್ಯಾಂಕ್ ಯು. ಏನಾಯ್ತು ಗೊತ್ತಾ ಫ್ರೆಂಡ್ಸ್, ಇವಾಗ ಸೂರ್ಯಂದು ಪ್ಯಾಂಟು ಅದೇನ್ಕೋ ಸಿಗಾಕೊಂಡು ಹರಿದೋಗ್ಬಿಟ್ಟೈತೆ ಪಾಪ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೂರ್ಯ ಇವಾಗ ಕಾರಿಂದ ಇಳಿಯಲ್ಲ ಅಂತವ್ರೆ ಅಲ್ಲಿ ಸುದರ್ಶನ್ ಸಿಲ್ಕಲ್ಲಿ. ಇವಾಗ ಫಸ್ಟ್ ಅವ್ರಿಗೆ ಪ್ಯಾಂಟ್ ತಕ್ಕೊಡ್ಬೇಕು. ಪ್ಯಾಂಟ್ ಹರಿದೋಯ್ತು. ನಮ್ಮಮ್ಮ ಶಾಪಿಂಗ್ ಮಾಡಿಸಿ ನಮ್ ಸ್ಪಾನ್ಸರ್ದೇ ಪ್ಯಾಂಟ್ ಹರಿದೋಯ್ತು. 20,000 ಸೀರೆ ಕೊಯ್ಬೇಕು ಕೊಡ್ಸ್ಬಿಟ್ಟು ಅವ್ರ ಪ್ಯಾಂಟೇ ಹರಿದೋಯ್ತು. ಹಿಂಗಾಗ್ಬಾರ್ದಾಗಿತ್ತು ಸೂರ್ಯಂಗೆ, ಅಲ್ವಾ ಸೂರ್ಯ? ನೋಡ ಎಂತ ಮಾತಾಡ್ತಾರೆ ಸೂರ್ಯ. ಹಿಂಗೆಲ್ಲ ಹೆಣ್ಮಕ್ಳು ಬಾಗಣ ಕೊಟ್ಟು ಹಿಂಗೆಲ್ಲ ಮಾತಾಡ್ಬಾರ್ದು ಗೊತ್ತಾ? ನಿನಗ್ ಬೇಕಾ ಬೇಡವಾ ಇವಾಗ ಬಟ್ಟೆ? ಬೇಡ ಬಾ, ಇಲ್ಲೇ ತಕೊಡ್ತೀನಿ. ಮನೆವರೆಗೂ ಹಿಂಗೆ ಬರ್ತೀಯ ನೀನು. ಇನ್ನ ಭೀಮಾ ಜ್ಯುವೆಲರ್ಸ್ ಅಲ್ಲಿ ಶಾಪಿಂಗ್ ಮಾಡ್ಬೇಕು ನಾನು. ಹೇಳೋ ಮಣಿಕಂಠ, ಚಡ್ಡಿ ಬೇಕಾ ಪ್ಯಾಂಟ್ ಬೇಕಾ? ಸೂರ್ಯ ಒಂದು ಚಡ್ಡಿ, ಒಂದು ಟಿ ಶರ್ಟ್, ಒಂದು ಮೊಟ್ಟೆಯ ಕತೆ ತರ ಒಂದು ಪ್ಯಾಂಟಿನ ಕತೆ ಆಗೋಯ್ತು ಶಾಪಿಂಗ್ ಅಲ್ಲಿ. ಇದು ಕಂಟೆಂಟ್ ಅಲ್ಲಿ ಇರುತ್ತೆ, ಪ್ಲೀಸ್ ನೋಡಿ ಗೈಸ್. ನೋಡಿ ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ನಮ್ ಚಾನಲ್ ವಿಡಿಯೋ ಮಾಡುವಾಗ ನೀವು ಸಬ್ಸ್ಕ್ರೈಬೇ ಮಾಡಲ್ಲ ಅಂತಿರ್ತೀರಾ? ಪಾಪ ನಮ್ ಸೂರ್ಯನ್ ಪ್ಯಾಂಟ್ ಎಲ್ಲ ಹರ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ ನಾವು. ನೀವು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂತಿದ್ದೀರಾ. ಏನ್ ಸೂರ್ಯ, ನಿನ್ಗೆ 20,000 ಸೀರೆ ಕೊಡ್ಸೋದು, ನನಗೆ 20 ಜೀನ್ಸ್ ಪ್ಯಾಂಟ್ ಬರೋದು. ಸೀರೆ ಬೆಲೆ ಗೊತ್ತಾ ಸೂರ್ಯ ನಿನ್ಗೆ? ಅಲ್ಲಿ ನೋಡ್ದ 2 lakh rupees ಸ್ಯಾರೀಸ್ ಇತ್ತು ಸುದರ್ಶನ್ ಅಲ್ಲಿ. ಹೈಯೆಸ್ಟ್ ಸ್ಯಾರಿ 2 lakh rupees. ಗೈಸ್, ನಮ್ಮಮ್ಮ ಎಷ್ಟೇ ಕೊಟ್ಟು ಸೀರೆ ತಗೊಳ್ಳಿ ಏನೇ ತಗೊಳ್ಳಿ ಒಂದೇ ಸರಿ ಹಾಕೋದು. ಅದಕ್ಕೆ ಎಷ್ಟೆಷ್ಟು ಕೊಡ್ತಾರೆ. ನಾನು ಅದು ಮೈಸೂರು ಸಿಲ್ಕಲ್ಲಿ 23,000 ರೂಪಾಯಿ ಸೀರೆ, ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇತ್ತು, ಇನ್ನೂ ಹಾಕಿಲ್ಲ. ಮತ್ತೆ ಯಾಕೆ ಕೊಡಿಸ್ದೆ? ಎಲ್ಲಾರ ಹತ್ರ ಹೇಳ್ಕೊಳಕಾದ್ರೂ ಸೀರೆ ಬೇಡವಾ? ನನ್ ಮಗ ಇಂಥದ್ ಕೊಡಿಸ್ತಾ. ನಮ್ಮ ಮನೆಯಲ್ಲಿ ಒಂದು ಕಬೋರ್ಡ್ ಫುಲ್, ಒಂದು ಲೈಕ್ ಒಂದು ಫ್ಲೋರ್ ಅಲ್ಲಿ ಇರೋ ಫುಲ್ ಕಬೋರ್ಡ್ ಅಲ್ಲಿ ಓಪನ್ ಮಾಡಿದ್ರೆ ಬರೀ ಸೀರೆನೇ ಇರ್ತವೆ. ಅಷ್ಟು ಸೀರೆ ಇರುತ್ತೆ. ಆಮೇಲೆ ಬಟ್ಟೆ ಅಂತೂ ಲೆಕ್ಕನೇ ಇರಲ್ಲ. ತಿರ್ಗ ಹೋಗ್ಬೇಕಾದ್ರೆ ಬಟ್ಟೆ ಇಲ್ಲ ಅನ್ನೋ ತೆಲ್ಗಾನ, ತಿರ್ಗ ಅವಾಗ ಒಂದು ಹೊಸ ಬಟ್ಟೆ. ಯಾರನ ಹುಡುಗಿರ್ ಹಾಕಿದ್ದೆ ಬಟ್ಟೆ ಹಾಕೊಂಡ್ರೆ ಏನಂತಾರೆ ಹೇಳಿ? ಹುಡುಗರು ಅದನ್ನೇ ಹಾಕೊಂಡು ಉಡ್ಸ್ತಾ ಇರ್ತಾರೆ. ಏನೋ ನೋಡಿ, ಸೇಮ್ ಬಟ್ಟೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಶಾಪಿಂಗ್ ಅಲ್ಲೂ ಇದೆ ಬಟ್ಟೆ, ಗಣೇಶ ಹಬ್ಬದ ಶಾಪಿಂಗ್ ಅಲ್ಲೂ ಇದೆ ಬಟ್ಟೆ. ಈ ನನ್ನ ಮಗ ರೋಹಿತ್ ಬರ್ಡೇಲಿ 25,000, ಇವನು 25,000 ಆಯ್ತಾ. ಒಂದೊಂದು ಶರ್ಟು ಒಂದೊಂದು ಪ್ಯಾಂಟು 10,000 15,000 ಕೊಟ್ಟು ತಗೊಂತಾರೆ. ಅದೆಲ್ಲ ಲೆಕ್ಕ ಇಲ್ಲ. ನನಗೆ ಯಾವಾಗ ಹಬ್ಬಕ್ಕೆ ಸೀರೆ ತಕೊಡೋದು ಮಾತ್ರ ಲೆಕ್ಕ. ಅಯ್ಯೋ, ಯಾವಾಗ ಹಬ್ಬಕ್ಕ? ಅದು ಬೇರೆ ಡ್ರೆಸ್ ತಗೊಂಡಲ್ಲ, ಅದು ನಿಮ್ಗೆ ಫೀಲ್ ಆಗುತ್ತೆ. ಅಲ್ಲ, ಅದು ಹೋಗ್ತಾ ಇರಲ್ಲ, ಎಲ್ಲಾರು ಮುಂದೆ ಹೋಯ್ತಾರಲ್ಲ, ನಿಮ್ಗೇನ್ ಅನ್ಸುತ್ತೆ? ಏನ್ ಸೂರ್ಯ, ಯಾವ ಲೋಕದಲ್ಲಿ ಇದ್ಯಾ? ಪ್ಯಾಂಟ್ ಕಾರ್ ಹಿಂದೆ ಹೋಗೋ ತರ ಫೀಲ್ ಆಗ್ತೈತೆ ನಮ್ ಸೂರ್ಯಂಗೆ. ರಾಮರಾಜ್ ಏನ್ ಮಾಡೋದು? ಏನು ಇಲ್ಲ, ಬಾ ನಿನ್ಗಲ್ಲಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಚೇಂಜ್ ಮಾಡ್ಕೊಂಡ್ಬಿಡು 5 ನಿಮಿಷ. ನಾನು ನೀನ್ ಹಂಗೆ ಹಿಂದೆ ಕವರ್ ಮಾಡ್ಕೊಂಡು ಬರ್ತೀನಿ. ಯಾರಿಗೂ ಕಾಣಿಸಲ್ಲ. ಓಡೋಗ್ಬಿಡು ಡ್ರೆಸ್ಸಿಂಗ್ ರೂಮ್ಗೆ. ನಾನೊಂದು ಸೆಲೆಕ್ಟ್ ಮಾಡ್ಬಿಟ್ಟು ತಂದ್ಕೊಡ್ತೀನಿ. ಓಕೆನಾ? ಇಲ್ಲ ನೋಡಿಲಿ, ವಿಡಿಯೋ ಮಾಡ್ಬಿಡು. ಅದೇ ಕಂಟೆಂಟು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ.
ನಿನ್ ಜನ್ಮಕ್ಕೆ ಹೋಗೋ. ಏನ್ ಗೊತ್ತಾ ಪಾಪ ನಮ್ಮ ಸೂರ್ಯ ಇವಾಗ ಪ್ಯಾಂಟ್ ಅರ್ಧಾಕೊಂಡ್ಬಿಟ್ಟವ್ರೆ, ಆಚೆನೆ ಬರಲ್ಲ ಕಾರಿಂದ ಅಂತವ್ರೆ. ಅದಕ್ಕೆ ರಾಮ್ರಾಜ್ಗೆ ಹೋಗಿ ಒಂದ್ ಚಡ್ಡಿ ತಗೊಂಡ್ ಬರೋಣ ಅಂತ ನಾವು ಏನಾದ್ರೂ ಪ್ಯಾಂಟ್ ತಗೊಂಡು ಕಾರಲ್ಲೇ ಚೇಂಜ್ ಮಾಡ್ಕೊಂಡು ಬರ್ತೀನಿ, ಇಲ್ಲ ಇಳಿಯಲ್ಲ ಅಂತವ್ರೆ. ಅದಕ್ಕೆ ಫಸ್ಟ್ ಚೇಂಜ್ ಮಾಡ್ಸೋಣ. ಪಾಪ ನಮ್ಮ ಸ್ಪಾನ್ಸರು ನನಗೆ ಬಾಗಿನ ಕೊಡೋಕೆ ಬಂದು ಸೂರ್ಯನ ಪೇಂಟೆ ಹಾಕೋದು. ಪಾಪ ಸೂರ್ಯ ಪಾಪ ಕಾರಲ್ಲೇ ಕೂತವ್ರೆ, ಕಾರಲ್ಲೇ ಚೇಂಜ್ ಮಾಡಿಸ್ಕೊಂಬರೋಕ್ಕೆ ನಮ್ಮ ರೋಹಿತ ಹೋಯ್ತವನೆ, ಅವ್ರು ಇಳಿಯಲ್ಲ ಅಂತವ್ರೆ. ಒಂದು ಈ ಪ್ಯಾಂಟ್ ತಗೊಂಡಿದ್ದೀವಿ, ಪಾಪ ಸೂರ್ಯ ಹಾಕೊಂಡ್ಬರ್ತಾರೆ. ಸ್ಪಾನ್ಸರ್ ಕೊನೆಗೂ ಪ್ಯಾಂಟ್ ಚೇಂಜ್ ಆಯ್ತು ಸೂರ್ಯಂದ. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ನಮ್ಮ ಸೂರ್ಯನಿಗೆ ಮತ್ತು ದಿನಿಗೆ ಮತ್ತು ಸಹನ ಅವ್ರ ಪಾಪ ಎಲ್ಲರಿಗೂ ಇಲ್ಲಿ ಶಾಪಿಂಗ್ ಆಯಿತು. ಗಣೇಶ ಆಗಬೇಕು, ಸೀರೆ ಪರ್ಚೇಸಿಂಗ್ ಆಯ್ತು. ಇವಾಗ ಭರ್ಜರಿ ಭೋಜನದಲ್ಲಿ ಊಟ ಮಾಡೋಣ ಅಂತ ನಮ್ಮಮ್ಮ ಕರ್ಕೊಂಡು ಬಂದವ್ರೆ. ಇವಾಗ ಊಟ ಮಾಡಿ ನಮ್ಮಮ್ಮನಿಗೆ ಏನು ಇಷ್ಟ ಅಂತ ಗೊತ್ತಿಲ್ಲ, ಭರ್ಜರಿ ಭೋಜನ ಕರ್ಕೊಂಡು ಬಂದವ್ರೆ. ಸೀರೆ ಪರ್ಚೇಸಿಂಗ್ ಆಯಿತು. ಯಾರ್ದು ನಮ್ಮ ಸೂರಿ ಬಾಸ್ದೆ ಸೀರೆ ಸ್ಪಾನ್ಸರ್. ಇವತ್ತೆಲ್ಲ ಸೂರ್ಯಂದ ಸ್ಪಾನ್ಸರು ಭರ್ಜರಿ ಭೋಜನ ಕರ್ಕೊಂಬಂದವ್ರೆ. ಇನ್ನು ಏನೇನು ಕೊಡಿಸ್ತಾರೋ. ಥ್ಯಾಂಕ್ ಯು ವೆರಿ ಮಚ್ ಸೂರ್ಯ. ನಮ್ಮಮ್ಮ 4 ಕಿಲೋ ಚೇರ್ ಕುತ್ಕೊಂಡ್ರೆ ಆಗಲ್ಲ, ತಿನ್ನೋ ಊಟಕ್ಕೆ 6 ಜನ ಕುತ್ಕೊಳ್ಳೋಷ್ಟು ಸೇರಬೇಕು. ಚಾಕೋಗಳು ಹಾಕೊಂಡು ಏನು ಗೊತ್ತಾ ಕೊಡಿ ಏನು ಗೊತ್ತಾ, ಫುಲ್ಲಾಗಿ ಭರ್ಜರಿ ಭೋಜನ ಅಂತ ಹಾಕೋರೆ, ಭರ್ಜರಿಯಾಗಿ ತಿನ್ನೋಣ ಅಂತೇಳಿ ಹಿಂಗೆ ಚಕ್ಕಬಕ್ಕಲು ಹಾಕೊಂಡು ಕೂತಿದ್ದೀನಿ. ಬಾಳೆ ಎಳೆ ಊಟ ಸೂಪರಾಗಿರುತ್ತೆ. ನಾನು ಫಸ್ಟೇ ಬಂದಿದ್ದೆ, ಅದ್ರ ಲಾಗ್ ಮಾಡಿರಲಿಲ್ಲ. ಇವತ್ತು ನೋಡಿ ಸ್ಪಾನ್ಸರ್ ಬಂದರು. ಸೂರ್ಯ ಸೀರೆ, ಸುದರ್ಶನ್ ಸಿಲ್ಕಲ್ಲಿ ಸೀರೆ, ಭರ್ಜರಿ ಭೋಜನದಲ್ಲಿ ಊಟ. ಆಮೇಲೆ ಅದ್ಯಾವುದು ಭೀಮಾ ಜ್ಯುವೆಲರ್ಸಲ್ಲಿ ಏನೋ ಕೊಡಿಸ್ತೀನಿ ಅಂತ ಬೇರೆ ಹೇಳೋರು. ಡೈಮಂಡ್ ಅಂತೆ. ಡೈಮಂಡ್ ನನ್ನ ಮಗನ ಯಾಕೆ ಗೋಡೆಗೆ ಡೈಮಂಡ್ ಕೊಡಿಸ್ತಾನೆ ಸುಮ್ಮನೆ. ಏನು ಗೊತ್ತಾ, ಲಾಸ್ಟ್ ಟೈಮ್ ನಾನು ಆಚೆ ಕೊಡ್ತಿದ್ದೆ, ಅಲ್ಲಿ 250 ರುಪೀಸ್ ಒಂದು ಮಿಲ್ಸ್ ಹೇಳಿದ್ರು, ಅಂದರೆ ಫುಲ್ ಮಿಲ್ಸು. ಈಗ ಎ ಸಿ ಇರೋದಕ್ಕೆ 275, ಅಂದರೆ 25 ರುಪೀಸ್ ಎಕ್ಸ್ಟ್ರಾ ಎ ಸಿ ರೂಮ್ಗೆ, ಅಂದರೆ ಒಬ್ಬರಿಗೆ 25 ರುಪೀಸ್ ಎಕ್ಸ್ಟ್ರಾ. ಅದಕ್ಕೆ ಸೂರ್ಯ ತಣ್ಣು ಕುತ್ಕೊಳ್ಳಿ ಅಂತ ಪಾಪ ಎ ಸಿ ರೂಮ್ ಕರ್ಕೊಂಡು ಅಲ್ವಾ ಸೂರ್ಯ? ಮಾತಾಡು ಸೂರ್ಯ, ನಾಚಿಕೆ ಸೂರ್ಯ. ಜನಗಳು ಕಣ್ಣಾಕ್ಬಿಡ್ತಾರಂತೆ ಅವ್ರಿಗೆ, ದೃಷ್ಟಿ ನಾನೇ ತೆಗಿತೀನಿ. Oh my God. ಸ್ಪಾನ್ಸರರ್ ರೋಹಿತ್ ಅಂದರೆ ಮಸಾಲೆ ದೋಸೆ ಅಂದರೆ ಫುಲ್ ಇಷ್ಟ. ಮಸಾಲೆ ದೋಸೆನೇ ಬಳಸ್ತಾರೆ. ಹಾಕಿ ಇನ್ನೊಂದು ಹಾಕ್ಬಿಡಿ. ನಮ್ಮಮ್ಮನೂ ನೋಡಿ ರೋಹಿತ್ ಹೆಸರು ಹೇಳೋದು ಎಕ್ಸ್ಟ್ರಾ ಹಾಕ್ಸ್ಕೊಳ್ಳೋದು, ಇದೇ ಬುದ್ಧಿ. ಒಂದೇ ಕೊಡೋದು. ಸೂರ್ಯ ನಂದು ಎತ್ಕೊತಾರೆ, ಅವರು ಹಾಕಿಸ್ಕೊಂಡು ಬರೀ ಕ್ಯಾರೆಟ್ ಒಬ್ಬಟ್ಟೆ 14 ತಿಂದವರು. ದೋಸೆ ಒಂದು 4, ಒಬ್ಬಟ್ಟು ಒಂದು 5. ನಮ್ಮಮ್ಮ ಇದರಲ್ಲಿ ಪರೋಟ ಐತೆ ಅಂತ, ಸ್ಪಾನ್ಸರರ್ ಇಲ್ಲ ಅಂತ. ನಮ್ಮ ಮಮ್ಮಿ ರಾಂಗ್, ರೋಟಿ ಅದು ಪರೋಟ ಅಲ್ಲ. ಮಜಾ ಆಯಾ. ನಿಜ ಟೇಸ್ಟ್ ಮಾಡೋಕ್ಕೆ ಹೊಟ್ಟೆ ತುಂಬೋಗುತ್ತೆ ಅಷ್ಟು. ಇನ್ನು ನಾನು ರಸಮ್ ಟೇಸ್ಟ್ ಮಾಡಿಲ್ಲ, ಏನೂ ಟೇಸ್ಟ್ ಮಾಡಿಲ್ಲ. ಈಗ ಪಾಯಸ ಕುಡ್ದಿಲ್ಲ, ಇದೇನಿಗೆ ಕುಕುಂಬರ್ ಜ್ಯೂಸ್ ಅದು ಕುಡ್ದಿಲ್ಲ, ಅದೆಲ್ಲ ಆಗ್ತಾನಿಲ್ಲ, ಫುಲ್ ಆಗೋಗೈತೆ ಹೊಟ್ಟೆ. ಆದರೂ ಇವಾಗ ಲಾಸ್ಟಲ್ಲಿ ಬೀಡ ಕೊಡ್ತಾರಂತೆ, ಬೀಡ ತಿಂದ್ಬಿಟ್ಟು ಹೋಗೋಣ. ನೆಕ್ಸ್ಟ್ ಸೂರ್ಯ ನನ್ನ ಭೀಮಾ ಜ್ಯುವೆಲರ್ಸ್ ಕರ್ಕೊಂಡು ಹೋಗ್ತಾರೆ. ಅದೇ ಒಂದು ಮೆಸೇಜ್ ಹೇಳ್ತೀನಿ, ಎಲ್ಲರೂ ಊಟ ನೀಟಾಗಿ ಸೂರಿ ಬೈತಾರ ನಂತರ ತಿನ್ನಿ. ಇವನು ವೇಸ್ಟ್ ಮಾಡಿರೋದು, ನಮ್ಮಮ್ಮ ವೇಸ್ಟ್ ಮಾಡಿರೋದು ಮಾಡಕ್ಕೆ ಹೋಗ್ಬೇಡಿ. ತಿನ್ನಂಗಿದ್ರೆ ಹಾಕ್ಸ್ಕೊಳ್ಳಿ, ಇಲ್ಲಾಂದ್ರೆ ಹಾಕಿಸ್ಕೊಬೇಡಿ. ಕಳ್ಸಿದ ಚೊಂಬು ತಗೋಬೇಕಂತ ಹೇಳ್ಬಿಟ್ಟು ಕಳ್ಸಿದ ಚೊಂಬು ತಗೊಳ್ಳೋಣ ಅಂತ ಬಂದ್ವಿ. ಮನೆ ತೊಗೊಂಡ್ವಿ. ಇವಾಗ ಮನೆ